ಇನ್ನು ಜಲ್ಲಿಕಟ್ಟು ಮೇಲಿನ ನಿಷೇಧವನ್ನ ತೆರವುಗೊಳಿಸುವಂತೆ ಆಗ್ರಹಿಸಿ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ತಮಿಳು ಚಿತ್ರೋದ್ಯಮ ಕೂಡ ಸಾಥ್ ಕೊಟ್ಟಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಇದೀಗ ಪ್ರತಿಭಟನಾಕಾರರೊಂದಿಗೆ ಕೈ ಜೋಡಿಸಿದ್ದು ಅವರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇನ್ನು ನಟ ಧನುಷ್, ಅಜಿತ್, ಸೂರ್ಯ, ವಿಶಾಲ್, ಆರ್ಯ ಕೂಡ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕಾಲಿವುಡ್ನ ಕಲಾವಿದರ ಸಂಘ ಒಂದು ದಿನದ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದೆ. ಅಲ್ಲದೆ ಚಿತ್ರಮಂದಿರಗಳು, ಶೂಟಿಂಗ್ ಸೇರಿದಂತೆ ಚಿತ್ರೋದ್ಯಮ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ನಟ ಅಜಿತ್ ಕೂಡ ಈಗ ಪ್ರತಿಭಟನಾ ಸ್ಥಳಕ್ಕೆ ಧಾವಿಸ್ತಾ ಇರುವಂತಹದನ್ನ ನಾವಿಲ್ಲಿ ವಿಜುವಲ್ಸ್ ಅಲ್ಲಿ ನೋಡಬಹುದಾಗಿದೆ. ಅವರು ಕೂಡ ಜಲ್ಲಿಕಟ್ಟು ನಿಷೇಧದ ವಿರುದ್ಧವಾಗಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಅದರ ಜೊತೆಗೇನೆ ಬಹಳಷ್ಟು ಮಂದಿ ಹಿರಿಯ ಕಲಾವಿದರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಟ ರಜನಿಕಾಂತ್ ಅವರು ಕೂಡ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಕಿರಿಯ ನಟರು ಕೂಡ ಜಲ್ಲಿಕಟ್ಟು ನಿಷೇಧದ ವಿರುದ್ಧವಾಗಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ಚಿತ್ರೋದ್ಯಮ ಕೂಡ ತನ್ನ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಿದಂತಾಗಿದೆ. ನಟ ಸತ್ಯರಾಜ್ ಕೂಡ ಇದ್ದಾರೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ. ಅದರ ಜೊತೆಗೇನೆ ತಮಿಳು ಚಿತ್ರರಂಗದ ಬಹುತೇಕ ಮೇರು ನಟರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ. ಹಾಗೆ ತಮಿಳು ಚಿತ್ರೋದ್ಯಮ ಸಂಪೂರ್ಣವಾಗಿ ಇವತ್ತು ಒಂದು ದಿನದ ಮಟ್ಟಿಗೆ ಬಂದ್ ಆಚರಿಸಲಾಗ್ತಾ ಇದೆ. ಚಿತ್ರಮಂದಿರಗಳು ಕೂಡ ಬಂದ್ ಆಗಿದೆ. ಜೊತೆಗೆ ಅಂದ್ರೆ ಯಾವುದೇ ರೀತಿಯಾದಂಥ ಶೂಟಿಂಗ್ ಅನ್ನ ನಡೆಸದೆ ತಾವು ಬೆಂಬಲವನ್ನ ಸೂಚನೆ ಕೊಡಬೇಕು ಅಥವಾ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ತಯಾರಿ ಇವತ್ತು ಬೆಳಗ್ಗೆಯಿಂದ ಆಗಿತ್ತು. ಆ ರೀತಿಯಾದಂತಹ ಪ್ರತಿಕ್ರಿಯೆ, ಉತ್ತಮವಾದಂತಹ ಪ್ರತಿಕ್ರಿಯೆನೂ ಕೂಡ ವ್ಯಕ್ತವಾಗಿದೆ. ಚಿತ್ರಮಂದಿರಗಳೆಲ್ಲ ಬಂದ್ ಆಗಿದೆ. ಶೂಟಿಂಗ್ ಕೂಡ ಎಲ್ಲೂ ಕೂಡ ನಡೀತಾ ಇಲ್ಲ. ಮತ್ತೊಂದು ಕಡೆ ಪ್ರೊಟೆಸ್ಟ್ ನಡೀತಾ ಇರುವಂತಹ ಸ್ಥಳಕ್ಕೂ ಕೂಡ ತಾರೆಯರು ವಿಸಿಟ್ ಕೊಡುವ ಮುಖಾಂತರವಾಗಿ ತಾವು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದೀವಿ ಅನ್ನುವಂಥದ್ದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಜಲ್ಲಿಕಟ್ಟು ನಿಷೇಧವನ್ನ ವಿರೋಧಿಸಿ ತಮಿಳುನಾಡಿನಾದ್ಯಂತ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಚೆನ್ನೈನ ಮರೀನಾ ಬೀಚ್ನಲ್ಲಿ ಈಗಾಗಲೇ ಲಕ್ಷಾಂತರ ಮಂದಿ ಜಮಾಯಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಸಾವಿರಾರು ಮಂದಿ ತಮ್ಮ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿದ್ದು ಮರೀನಾ ಬೀಚ್ನತ್ತ ತೆರಳುತ್ತಾ ಇದ್ದಾರೆ. ತಮ್ಮ ಖಾಸಗಿ ವಾಹನಗಳಲ್ಲೇ ಸಾವಿರಾರು ಜನ ಮರೀನಾ ಬೀಚ್ನತ್ತ ದೌಡಾಯಿಸಿದ್ದಾರೆ.